श्रीगुरुभ्यो नमः। हरि ओम। यतो जन्माद्यस्य श्रीसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहत भागं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वंदे विजयतं हरिं करोतु मम कल्याणं। हरिर्हयमुखाभितः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणोर्ति सर्वदा मद्वाक्यसरणीन् भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ಮಾಘಮಾಸದ ಕೃಷ್ಣ ಪಕ್ಷದ ಪ್ರದೋಷ ವ್ಯಾಪಿನಿಯಾಗಿರುವಂತಹ ಚತುರ್ದಶಿ ದಿವಸ ಶಿವರಾತ್ರಿ ಮಹಾಶಿವರಾತ್ರಿಯನ್ನ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ನಮಗೆ ತಿಳಿಸುವಂಥದ್ದು. ಮಹಾಶಿವರಾತ್ರಿಯ ಪರಮ ಪವಿತ್ರವಾಗಿರುವಂತಹ ಈ ಸಂದರ್ಭದಲ್ಲಿ ರುದ್ರದೇವರ ನಾಮಗಳ ಚಿಂತನೆಯನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ರುದ್ರದೇವರಿಗೆ ಅನೇಕ ಹೆಸರುಗಳಿಂದ ರುದ್ರದೇವರನ್ನ ಕರೀತಾರೆ. ಎಲ್ಲ ಭಕ್ತರಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಈ ನಾಮಗಳ ಅರ್ಥ ವಿವರಣೆಯನ್ನ ಆ ಪೂಜೆಯನ್ನ ಮಾಡೋ ಸಂದರ್ಭದಲ್ಲಿ, ಪ್ರಾರ್ಥನೆಯನ್ನ ಮಾಡೋ ಸಂದರ್ಭದಲ್ಲಿ ಆ ರುದ್ರದೇವರ ನಾಮಗಳ ಉಚ್ಚಾರ, ಅದರ ಸ್ಮರಣೆ, ಅರ್ಥಾನುಸಂಧಾನದಿಂದ ವಿಶೇಷವಾದ ಫಲ. ಮೊದಲನೇದಾಗಿ ನಾಮಗಳ ಚಿಂತನೆಯನ್ನ ಮಾಡೋಣ. ಅದಾದ ಮೇಲೆ ಶಿವರಾತ್ರಿಯ ಆಚರಣೆ ಬಗ್ಗೆ ಎರಡು ಮಾತಿನಲ್ಲಿ ತಿಳಿಯೋಣ. ಮೊದಲನೇದಾಗಿ ರುದ್ರ ಅಂತ ಕರೀತಾರೆ. ಮಹತ್ತತ್ವಕ್ಕೆ ಅಭಿಮಾನಿಯಾಗಿರುವಂತಹ ಬ್ರಹ್ಮದೇವರಿಂದ ರುದ್ರದೇವರು ಜನಿಸಿದಂತಹ ಸಂದರ್ಭದಲ್ಲಿ ಜೋರಾಗಿ ಅಳ್ತಾ ಅವರು ಹುಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ರೋದನಾಥ್ ರುದ್ರ ಅಂತ ಕರೀತಾರೆ. ಆದ್ದರಿಂದ ಅವರನ್ನ ರುದ್ರ ಅಂತ ಕರೆದಿದ್ದಾರೆ, ಬ್ರಹ್ಮದೇವರು ಇಟ್ಟಿರುವಂತಹ ಹೆಸರು. ಇನ್ನು ಶಿವ ಅಂತಾರೆ. ಯಾಕೆ? ಮಂಗಳಕರನಾದ್ದರಿಂದ. ಯಾವಾಗಲೂ ಸ್ಮಶಾನದಲ್ಲೇ ವಾಸವನ್ನ ಮಾಡಿದ್ರು ಪರಮ ಮಂಗಲಕರರಾಗಿರುವಂಥವರು ರುದ್ರದೇವರು. ರುದ್ರದೇವರ ನಾಮೋಚ್ಚಾರಣೆಯಿಂದಲೇ ಮಂಗಲ ನಮಗೆ ಉಂಟಾಗುವಂಥದ್ದು. ಅಂತಹ ಮಹಾನ್ ವ್ಯಕ್ತಿತ್ವ, ಅಷ್ಟು ಎತ್ತರದ ದೇವತೆ ನಮ್ಮ ರುದ್ರದೇವರು. ಇನ್ನು ವಾಮದೇವ ಅಂತ ಕರೀತಾರೆ. 28 ಗುಣಗಳಿಂದ, ಪರಶುಕ್ಲತ್ರಯರನ್ನ ಬಿಟ್ರೆ 28 ಗುಣಗಳಿಂದ ಕೂಡಿದಂತಹ ಅತ್ಯಂತ ಸುಂದರರಾಗಿರುವಂಥವರು ನಮ್ಮ ರುದ್ರದೇವರು. ಆದ್ದರಿಂದ ಅವರನ್ನ ವಾಮದೇವ ಅಂತ ಕರೀತಾರೆ. ಪರಮಾತ್ಮನನ್ನ ತನ್ನ ಎಡಭಾಗದಲ್ಲಿ ಇಟ್ಟುಕೊಂಡೋದ್ರಿಂದ ವಾಮದೇವ ಅಂತ ಅವರನ್ನು ಕರೀತಾರೆ. ಇನ್ನು ವೃಷಭಧ್ವಜನಾದ್ದರಿಂದ ವೃಷಭ ಧ್ವಜ ಅಂತ ಕರೀತಾರೆ. ಚರ್ಮವನ್ನ ಸುತ್ತಿಕೊಳ್ಳೋದ್ರಿಂದ ಅವನಿಗೆ ಕೃತ್ತಿವಾಸ, ಸುಖದ ನೆಲೆಯಾದ್ದರಿಂದ ಶಂಭು ಅಂತ ಕರೀತಾರೆ. ಚತುರ್ಮುಖರ ಕ್ರೋಧದಿಂದ ತಕ್ಷಣದಲ್ಲಿ ಹುಟ್ಟಿದ್ದರಿಂದ ಸದ್ಯೋಜ್ಜಾತ ಅಂತ ರುದ್ರದೇವರನ್ನ ಕರೀತಾರೆ. ಗಂಗೆಯನ್ನ ಶಿರಸ್ಸಿನಲ್ಲಿ ಧರಿಸಿದ್ದರಿಂದ ಗಂಗಾಧರ. ಪಿನಾಕಿ ಅಂತ ಹೆಸರಿದೆ ರುದ್ರದೇವರಿಗೆ. ಪಿನಾಕ ಧನಸ್ಸನ್ನ ಕೈಯಲ್ಲಿ ಧಾರಣ ಮಾಡಿದ್ದಾರೆ, ಅದಕ್ಕೆ ಪಿನಾಕಿ ಅಂತ ಕರೀತಾರೆ. ವಿಷವನ್ನ ಕಂಠದಲ್ಲಿ ಇಟ್ಟುಕೊಳ್ಳೋದ್ರಿಂದ ವಿಷಕಂಠ ಅಂತ ಕರೀತಾರೆ. ಸಾರಂಗ ಅಂದ್ರೆ ಜಿಂಕೆಯನ್ನ ಕೊಂದು ತನ್ನ ಕೈಯಲ್ಲಿಟ್ಟುಕೊಳ್ಳೋದ್ರಿಂದ ಸಾರಂಗಪಾಣಿ. ಶಿವನ ಕೈಯಲ್ಲಿರುವಂತಹ ತ್ರಿಶೂಲ, ಅದಕ್ಕೆ ತ್ರಿಶೂಲಪಾಣಿ, ಕೈಯಲ್ಲಿ ಧರಿಸಿದ್ದಾರೆ ರುದ್ರದೇವರು, ಅದಕ್ಕೆ ತ್ರಿಶೂಲಪಾಣಿ. ಡಮರುಗವನ್ನ ಕೈಯಲ್ಲಿ ಧರಿಸಿದ್ದಾರೆ, ಅದಕ್ಕೆ ಡಮರುಗಪಾಣಿ. ಚಂದ್ರನನ್ನ ತಲೆಯಲ್ಲಿ ಧರಿಸಿದ್ದಾರೆ, ಆದ್ದರಿಂದ ಚಂದ್ರಶೇಖರ, ಸೋಮಶೇಖರ ಅಂತ ಕರೀತಾರೆ. ಶತ್ರುಗಳೇ ಭಯಂಕರವಾದ್ದರಿಂದ ಉಗ್ರ ಅಂತ ಕರೀತಾರೆ. ನಾಟ್ಯದಲ್ಲಿ ಪ್ರವೀಣ, ಪ್ರಸಿದ್ಧ, ಆದ್ದರಿಂದ ನಟರಾಜ ಅಂತ ಕರೀತಾರೆ. ಸಜ್ಜನರಿಗೆ ಸದಾ ಮಂಗಳವನ್ನುಂಟು ಮಾಡೋನಾದ್ದರಿಂದ ಸದಾಶಿವ ಅಂತ ಕರೀತಾರೆ. ನಾಗನನ್ನ ಕೊರಳಲ್ಲಿ ಧಾರಣೆ ಮಾಡಿರೋದ್ರಿಂದ ನಾಗಾಭರಣ ಅಂತ ಕರೀತಾರೆ. ನಂದಿ ಅಂದ್ರೆ ಎತ್ತನ್ನ ವಾಹನವಾಗಿ ಉಳ್ಳವನಾದ್ದರಿಂದ
ನಂದಿ ವಾಹನ ಅಂತಾರೆ. ತ್ರಿಪುರಾಸುರರನ್ನ ಸಂಹಾರ ಮಾಡಿದ್ದರಿಂದ ತ್ರಿಪುರಾರಿ ಅಂತ ಕರೀತಾರೆ. 3 ಕಣ್ಣುಳ್ಳವನಾದ್ದರಿಂದ ಮುಕ್ಕಣ್ಣ ಅಂತ ಕರೀತಾರೆ. ಸೂರ್ಯ ಚಂದ್ರಾಗ್ನಿ ಧಾರಣೆ ಮಾಡಿದ್ದಾರೆ 3 ಕಣ್ಣಿನಿಂದ. ಸುಖವನ್ನ ಕೊಡೋನಾದ್ದರಿಂದ ಶಂಕರ ಅಂತ ಕರೀತಾರೆ. ಸಮರ್ಥರಾದ ಎಲ್ಲ ಇಂದ್ರಾದಿಗಳಿಗಿಂತಲೂ ಉತ್ತಮನಾದ ದೇವತೆ ಆದ್ದರಿಂದ ಮಹೇಶ್ವರ ಅಂತ ಕರೀತಾರೆ. ಮೃತ್ಯುವಿಗೆ ಅಭಿಮಾನಿಯಾದ ನಮ್ಮನ್ನೆಲ್ಲ ಎಳೆದುಕೊಂಡು ಹೋಗುವಂತಹ ದೇವತೆ, ಮೃತ್ಯುವಿನ ದೇವತೆ ಯಾರೋ ಯಮದೇವರು, ಅವರಿಗೂ ಮೀರಿನವದ ಆದ್ದರಿಂದ ಮೃತ್ಯುಂಜಯ ಅಂತ ಕರೀತಾರೆ. ಅಷ್ಟೇ ಅಲ್ಲ, ತಪಸ್ಸಿನಿಂದ ಜಟೆಯನ್ನ ಹೊಂದಿರೋದ್ರಿಂದ ಧೂರ್ಜಟಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಕಾಮನನ್ನ ಕೊಂದಿದ್ದರಿಂದ ಕಾಮಾರಿ ಅಂತ ಕರೀತಾರೆ. ಕಲ್ಪಗಟ್ಟಲೆ ಲವಣಸಾಗರದಲ್ಲಿ ಘೋರ ತಪಸ್ಸನ್ನ ಮಾಡಿದ್ದರಿಂದ ಉಗ್ರ ತಪಸ್ ಅಂತ ಹೇಳಿ ಅನೇಕ ನಾಮಗಳಿಂದ ಆ ರುದ್ರದೇವರನ್ನ ಕರೀತಾ ಇದ್ದಾರಪ್ಪ. ಇಂತಹ ರುದ್ರದೇವರನ್ನ ಆರಾಧನೆ ಮಾಡುವಂತಹ ಪರ್ವಕಾಲ ಯಾವುದು? ಮಹಾಶಿವರಾತ್ರಿ. ನಾವೇನ್ ಮಾಡ್ಬೇಕು ಮಹಾಶಿವರಾತ್ರಿ ದಿವಸ? ಸಾಮಾನ್ಯವಾಗಿ ಎಲ್ರಿಗೂ ಮಾಡ್ಲಿಕ್ಕೆ ಬರುವಂತಹದ್ದೇನು ಅಂತ ಕೇಳಿದ್ರೆ, ಬೆಳಿಗ್ಗೆ ಬೇಗ ಏಳಬೇಕು, ಎದ್ದು ಭಕ್ತಿಯಿಂದ ನಿತ್ಯ ಕರ್ಮಗಳನ್ನ ಆಚರಣೆ ಮಾಡಬೇಕು. ಎಲ್ಲಾ ಧರ್ಮದಲ್ಲೂ ಇದು ಕಡ್ಡಾಯವಾಗಿರುವಂಥದ್ದು, ನಿತ್ಯ ಕರ್ಮಗಳ ಆಚರಣೆ ಮಾಡಬೇಕು. ಅದಾದ ಮೇಲೆ ಬಿಲ್ವ ಪತ್ರಗಳಿಂದ ರುದ್ರಾಂತರ್ಗತನಾಗಿರುವಂತಹ ನರಸಿಂಹದೇವರ ಪೂಜೆಯನ್ನ ಮಾಡಬೇಕು. ಅನೇಕ ನಾಮಗಳಿಂದ ಆ ರುದ್ರದೇವರನ್ನ ಸ್ತೋತ್ರ ಮಾಡಬೇಕು. ಜೊತೆಗೆ ಪ್ರದೋಷ ಕಾಲದಲ್ಲಿ ಸಾಯಂಕಾಲದ ಸಮಯದಲ್ಲಿ ರುದ್ರದೇವರ ವಿಶೇಷವಾದ ಸ್ತೋತ್ರವನ್ನ ಹೇಳಬೇಕು. ಮಂಗಳವಾರ ಭಾನುವಾರ ಬಂದಿದ್ರೆ ಮಹಾಶಿವರಾತ್ರಿ ಭಾರಿ ವಿಶೇಷ ಅಂತಾರೆ. ಅದರಲ್ಲೂ ರುದ್ರದೇವರನ್ನ ಸ್ತೋತ್ರ ಮಾಡಿ ಕೇಳಬೇಕಂತ. ಏನ್ ಕೇಳಬೇಕು? ನಮೋ ರುದ್ರಾಯ ಭೀಮಾಯ ನೀಲಕಂಠಾಯ ವೇದಸೆ ಕಪರ್ದಿನೇ ಸುರೇಶಾಯ ವ್ಯೋಮಕೇಶಾಯ ವೈ ನಮೋ ನಮಃ. ಬಹಳ ಸ್ತೋತ್ರ, ಬಹಳ ವಿಸ್ತಾರವಾಗಿರುವಂಥದ್ದು. 108 ನಾಮಗಳಿಂದ ಆ ರುದ್ರದೇವರನ್ನ ಬಿಲ್ವಾರ್ಚನೆ ಮಾಡಬೇಕಂತ. ಭಾರಿ ವಿಶೇಷವಾಗಿರುವಂಥದ್ದು. ನಿತ್ಯದಲ್ಲಿ ಬಿಲ್ವ ಪತ್ರೆಯಿಂದ ಪಾರ್ವತೀದೇವಿ ಆ ರುದ್ರದೇವರನ್ನ ಅರ್ಚನೆ ಮಾಡ್ತಾಳೆ ಕೈಲಾಸದಲ್ಲಿ. ಅಷ್ಟು ಭಾರಿ ವಿಶೇಷವಾಗಿರುವಂಥದ್ದು. ನಮಕ ಚಮಕಗಳನ್ನ ರುದ್ರ ಅಂತ ಇದೆ, ಆ ರುದ್ರವನ್ನ ಪಾರಾಯಣವನ್ನ ಮಾಡಿಸಬೇಕು. ಜ್ಞಾನಿಗಳ ಮುಖಾಂತರವಾಗಿ ಅಭಿಷೇಕವನ್ನ ಮಾಡಬೇಕು. ಅಭಿಷೇಕ ಪ್ರಿಯೋ ರುದ್ರ, ವಿಶೇಷವಾಗಿ ಅಭಿಷೇಕ ಮಾಡಬೇಕು. ಆ ರುದ್ರದೇವರ ಲಿಂಗದ ಮೇಲೆ ಒಂದು ಪಾತ್ರೆಯನ್ನಿಟ್ಟಿರ್ತಾರೆ, ಯಾವಾಗ್ಲೂ ನೀರು ಬೀಳ್ತಾನೇ ಇರ್ತದೆ. ಅಷ್ಟು ಪ್ರೀತಿಕರವಾಗಿರುವಂತಹದ್ದು ಆ ಅಭಿಷೇಕ. ಆ ರುದ್ರದೇವರಿಗೆ ಅಭಿಷೇಕವನ್ನು ಮಾಡಬೇಕು. ನಮಕ ಚಮಕದಿಂದ ಸ್ತೋತ್ರ ಮಾಡಬೇಕು. ವೇದಗಳ ಪಾರಾಯಣ ಮಾಡಬೇಕು. ನಾರಾಯಣ ಪಂಡಿತಾಚಾರ್ಯರು ಬರೆದಿರುವಂತಹ ಶಿವಸ್ತುತಿಯ ಪಾರಾಯಣ ಭಾರಿ ವಿಶೇಷವಾದ ಫಲವನ್ನು ಕೊಡುತ್ತದೆ. ನಮಃ ಶಿವ 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 ಶಿವಾರ್ಧ ಗ್ರಂಥ ಶಿವಂ ನಮೋ ಹರ 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 ಹರಂತರಿಂ ಮೇ ದೃಶಂ ನಮೋ ಭವ 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 ಪ್ರಭೂತಯೇ ಮೇ ಭವಂ ನಮೋ ಗುಣ ನಮೋ ನಮ ಉಮೇಶ ತುಭ್ಯಂ ನಮಃ ಸತಾಂ ಶ್ರವಣ ಪದ್ಧತಿಂ ಸರದು ಸನ್ನತೋಕ್ತಿತ್ಯಸೋ ಶಿವಸ್ಯ ಕರುಣಾಂಕುರಾತ್ ಪ್ರತಿಕೃತ ಸದಾ ಸೋದಿತಾ ಇತಿ ಪ್ರತಿದಮಾನಸೋ ವಿದಿತನಾಮ ನಾರಾಯಣಃ ಶಿವಸ್ತುತಿಮಿಮಾಂ ಶಿವಾಂ ಲಿಖುತ ಸೂರಿ ಸುನುಸ್ಸುದೀಹಿ. ಬಹಳ ಸುಂದರವಾಗಿರುವಂತಹ ಡಮರುಗವನ್ನ ಬಾರಿಸಿದರೆ ಯಾವ ರೀತಿಯಾಗಿ ಶಬ್ದ ಬರಬೇಕೋ ಆ ರೀತಿಯ ಒಂದು ಛಂದಸ್ಸು ಅಷ್ಟು ಸುಶ್ರಾವ್ಯವಾಗಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಬರೆದುಕೊಟ್ಟಿರುವಂಥದ್ದು. ಅಂತಹ ಆ ಶಿವಸ್ತುತಿಯ ಪಾರಾಯಣ, ರುದ್ರದೇವರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಹರಿದಾಸರ ಪದ್ಯಗಳನ್ನ ಪಾರಾಯಣವನ್ನ ಮಾಡಿ, ವೈಷ್ಣವರಲ್ಲಿ ವಿಶೇಷವಾಗಿ ಹೋಳಿಗೆಯನ್ನ ನೈವೇದ್ಯ ಮಾಡಿ ಆ ರುದ್ರಾಂತರ್ಗತನಾಗಿರುವಂತಹ ನರಸಿಂಹದೇವರ ಸ್ತೋತ್ರವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ರುದ್ರದೇವರ ಗುಡಿಗೆ ಹೋಗಿ ರುದ್ರದೇವರ ದರ್ಶನವನ್ನ ಮಾಡಿಕೊಂಡು ಆ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಸ್ವಾಮಿ, ನೀವು ನಮಗೆ ಒಳ್ಳೆಯ ಜ್ಞಾನವನ್ನ ಕೊಡಿ, ತತ್ವಜ್ಞಾನವನ್ನ. ಒಳ್ಳೆಯ ಜ್ಞಾನ ಬರಬೇಕು ಅಂದ್ರೆ ಅದು ರುದ್ರದೇವರಿಂದ ಮಾತ್ರ ಸಾಧ್ಯ.
ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತ ಹೇಳದ ಹಾಗೆ ಆ ಲಿಂಗ ರೂಪಾಯ ಲಿಂಗಾಯ ಲಿಂಗಾನಾಂ ಪತಯೇ ನಮಃ ನಮೋಃ ಕಾಮಃ ಕಾರಣ ಕಾರಣಾಯ ಸ್ತೋತ್ರದಲ್ಲಿ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ. ತ್ರಿಪುರಾಂತಕಾಯ ಸಿಂಹಾಯ ಶಾರ್ದೂಲಾಯ ಘುರಾಯಕ ಕಾಮಾಂತರಾಯ ಬುದ್ಧಾಯ ಭುಕ್ತೀನಾಂ ಪತಯೇ ನಮಃ. ಹೀಗೆ ಸ್ತೋತ್ರ ಅನೇಕವಾಗಿರುವಂಥದ್ದು. ಅಂತಹ ರುದ್ರದೇವರ ಪರಮ ಪವಿತ್ರವಾಗಿರುವಂತಹ ಈ ಮಹಾಶಿವರಾತ್ರಿಯ ವಿಶೇಷವಾದ ಆಚರಣೆಯನ್ನ ಮಾಡಿ ಎಲ್ಲರೂ ಆ ರುದ್ರಾಂತರ್ಗತರಾಗಿರುವಂತಹ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು.